ಯಾಕೆ ಸ್ಪೆಷಲ್ ಅನ್ಸುತ್ತೆ ಉತ್ತರ ಕರ್ನಾಟಕ ನಿಮಗೆ? ಸ್ಪೆಷಲ್ ಅಂದ್ರೆ ರೀ, ನನಗನಿಸಿದ ಮಟ್ಟಿಗೆ ಹಾ. ನಮ್ಮ ಉತ್ತರ ಕರ್ನಾಟಕದ ಮಾತು ಹ್ಮ್. ತಾಳ ಹಾಕಿರಂಗಿರುತ್ತೆ ರೀ. ಮಾತನ್ನು ಮಾತಾಡಿದಾಗ ಹ್ಮ್. ಅದು ತಾಳಬದ್ಧವಾಗಿ ಮಾತುಗಳು ಬರ್ತವೆ, ಸ್ವರಬದ್ಧವಾಗಿ ಮಾತುಗಳು ಬರ್ತವೆ. ಹೀಗಾಗಿ ನಾವು ಮಾತಾಡುವಾಗ ಏನೋ ಒಂಥರ ಆಕರ್ಷಣೆ ಅನಿಸುತ್ತೆ, ಏನೋ ಒಂಥರ ಅಪ್ಯಾಯಮಾನ. ನೋಡ್ರಿ, ಬೇರೆ ಮಾತುಗಳನ್ನು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರದ ತಗೊಳ್ರಿ. ಹಾ. ಬೆಂಗಳೂರೊಳಗೆ ಮಾತಾಡುವಾಗ ಒಂದು ಶಬ್ದದಲ್ಲಿ ಇನ್ನೊಂದು ಶಬ್ದ ಸಿಕ್ಕಾಕೊಂಡಂಗಿರ್ತದೆ. ಇಲ್ಲಿ ಹಂಗಲ್ಲ, ಪ್ರತಿ ಶಬ್ದವು ರಾಗಬದ್ಧವಾಗಿ ಹೋಗ್ತದೆ. ಹೀಗಾಗಿ ಆ ಉತ್ತರ ಕರ್ನಾಟಕದ ಅದೇ ಈ ಹಿಂದಿ ಭಾಷೆ ಇದೆಯಲ್ಲ ರೀ, ಹಾ ಸರ್. ಹಿಂದಿ ಭಾಷೆಗೆ ಒತ್ತು ಅಕ್ಷರಗಳಿಲ್ಲ. ಹ್ಮ್. ಹೀಗಾಗಿ ಅದೊಂಥರ ಅಪ್ಯಾಯಮಾನ ಅನಿಸುತ್ತೆ ರೀ. ಹ್ಮ್. ಹಾಗೆ ಉತ್ತರ ಕರ್ನಾಟಕದ ಮಾತು ಇಲ್ಲಿ ಏನು ಅಂತಂದರೆ, ಆ ಮಾತಾಡುವಾಗ ತಾಳಬದ್ಧವಾಗಿ ಲಯಬದ್ಧವಾಗಿ ಮಾತಾಡೋದ್ರಾಗ ಹಾಡಿದಂಗೆ ಅನಿಸುತ್ತೆ ರೀ. ಅದಕ್ಕೆ ಉತ್ತರ ಕರ್ನಾಟಕದ ಮಾತು ನನಗೆ ಲೈಕ್ ರೀ. ಮತ್ತು ನನಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು, ನನಗೆ ಲೈಕ್ ಆದರೆ ಬೇರೆಯವ್ರಿಗೂ ಲೈಕ್ ಆಗ್ಬೇಕಲ್ರಿ. ಅದು ಅವರವರ ಮನಸ್ಸು. ಉತ್ತರ ಕರ್ನಾಟಕದ ಭೂಮಿ ನಿಮ್ಮದು, ಹೌದು. ಕರ್ಮಭೂಮಿ ಬೆಂಗಳೂರಿನಲ್ಲಿದ್ದೀರಾ. ಹೌದು. ಉತ್ತರ ಕರ್ನಾಟಕದ ಊಟ, ಉತ್ತರ ಕರ್ನಾಟಕದ ನೋಟ, ಉತ್ತರ ಕರ್ನಾಟಕದ ವಾತಾವರಣ ಯಾವತ್ತೂ ಮರೆಯಂಗಿಲ್ಲ ಅಲ್ರಿ? ಇಲ್ಲ ಇಲ್ಲ ಇಲ್ಲ, ಮನೆಯಲ್ಲಿ ಜನ್ಮನೇ ಅದೇ ಅಲ್ರಿ, ಹುಟ್ಟಿದ್ದೇ ಅದೇ ಅಂದಾಗ ಮರಿತೀರಿ ಹಂಗೆ. ನಮಗೆ ನಿಮ್ಮ ಗುರುರಾಜ್ ಹೊಸಕೋಟೆ ಅನ್ನುವ ಜನಜನಿತವಾದಂಥ ಹೆಸರು ಗೊತ್ತು. ಈ ಗುರುಪಾದರು ಯಾರು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಯಾರು ಗುರುಪಾದರು? ಗುರುಪಾದ ಒಬ್ಬ ನೇಕಾರ, ಒಬ್ಬ ಬಡ ನೇಕಾರನ 9 ಮಕ್ಕಳೊಳಗೆ 8ನೇ ಮಗ ಗುರುಪಾದ. ಅಂದ್ರೆ ನೀವು? ಹಾ, ನಾನೇ ಗುರುಪಾದ ರೀ. ನಮ್ಮಪ್ಪ ಒಬ್ಬ ಹರಿಕಥಾ ವಿದ್ವಾಂಸ, ಮತ್ತೆ ಇನ್ನೊಂದು ಭಜನೆ ಕೀರ್ತನೆ, ಅದು ಅವರ ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಕಲೆ ಅವರಿಗೆ. ಅದು ನನಗೆ ಬಳುವಳಿಯರನ್ರಿ ಅಥವಾ ಭಿಕ್ಷೆ ಅನ್ರಿ, ಟೋಟಲ್ ಭಗವಂತ ಅದನ್ನು ಹಾಕಿಕೊಟ್ಟು ಕಳಿಸ್ಬಿಟ್ಟ. ನಮ್ಮಪ್ಪನಿಗೆ ಒಂದಿಷ್ಟು ಹರಿಭಕ್ತ ಅಂದಾಗ ಗುರುವಿನ ಬಗ್ಗೆ ಅವನಿಗೆ ಅಪಾರವಾಗಿರ್ತಕ್ಕಂಥ ಗೌರವ, ಅಪಾರವಾಗಿರ್ತಕ್ಕಂಥ ಭಕ್ತ. ಹೀಗಾಗಿ ಗುರುನು ಬೇಕು, ಗುರುವಿನ ಜೊತೆ ಅವನ ಪಾದವೂ ಬೇಕು ಅಂಥೇಳಿ ಗುರುಪಾದ ಅಂತಕ್ಕಂಥ ಹೆಸರನ್ನು ಚೂಸ್ ಮಾಡಿ ನಮ್ಮಪ್ಪ ನನಗಿಟ್ಟರು. ಆ ಗುರುಪಾದ ಅನ್ನೋದು ಕೆಲವು ದಿನಗಳ ನಂತರ ಹೊರಗಡೆ ಬಂದಾಗ ಯಾವನೋ ಒಬ್ಬ ಪುಣ್ಯಾತ್ಮ ಆ ಗುರುರಾಜನ ಕರಿ ಅಂದ್ಬಿಟ್ಟ, ಅಷ್ಟೇ. ಗುರುರಾಜ್ ಹೊಸಕೋಟೆ ಆಯ್ತು. ಅಷ್ಟು ಫುಲ್ ಬದಲೇ ಆಗೋಯ್ತು ಸರ್ ಕಂಪ್ಲೀಟ್ ಆಗಿ? ಹೌದು, ಇಮ್ಮಿಡಿಯೇಟ್ ಅಂದ್ರೆ ಒಂದು ಜನ್ಮನಾಮ ಬೇರೆ ರೀ, ಕರೀತಕ್ಕಂಥ ಹೆಸರೇ ಬೇರೆ, ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಈಗ ನೀವೇ ಫಾರ್ ಎಕ್ಸಾಂಪಲ್ ಹರೀಶ ಇದ್ದದ್ದು ಹರಿ ಅಂತ ಕರೀತಾರೆ. ಹಂಗೆ ನನಗೂ ಕೂಡ ಗುರುರಾಜ್ ಅನ್ನೋಕ್ಕಿಂತ ಮುಂಚೆ ಗುರುಪಾದ ಅಂತಿದ್ರು, ಗುರು ಅಂತಿದ್ರು, ಗುರಣ್ಣ ಅಂತಿದ್ರು. ಎಲ್ಲ ಹೋಗಿ ಅದಕ್ಕಿಂತ ನನ್ನ ಈ ಸ್ಕೂಲಿನೊಳಗೆ ಗುರುಪಾದಪ್ಪ ರುದ್ರಪ್ಪ ಹೊಸಕೋಟೆ ಅಂತಿತ್ತಲ್ಲ, ಜಿ ಆರ್ ಅಂತಿದ್ರು. ಹೊಸಕೋಟೆ. ನನಗೆ ನಾನು ಒಂದು 12 ವರ್ಷ ಸೋಮಯ್ಯ ಸಕ್ಕರೆ ಕಾರ್ಖಾನೆಯೊಳಗೆ ಕೆಲಸ ಮಾಡಿದ್ದೇನೆ. ಹೌದು, ಕರೆಕ್ಟ್. ಮೊದಲು ಕಾರ್ಮಿಕ ಅಂತ ಕೆಲಸ ಮಾಡಿದ್ದಾರೆ, ಅಂದರೆ ಶುಗರ್ ತೆಗಿತಕ್ಕಂಥ ಸೆಂಟ್ರಿಫಿಕಲ್ ಆಪರೇಟರ್ ಅಂತಾರೆ. ಅದನ್ನು ಒಂದು 6-7-8 ತಿಂಗಳ ಒಂದು ಸೀಸನ್ ಅನ್ರಿ. ಅದು ಅವ್ರು ನನ್ನ ಕೆಲಸ ಕೊಟ್ಟ ಉದ್ದೇಶ ಏನಂದ್ರೆ, ಒಬ್ಬ ಹಾಡುಗಾರ, ಒಬ್ಬ ಜನಪ್ರಿಯ ವ್ಯಕ್ತಿ, ಆ ಕಾರ್ಖಾನೆಯ ಜನಗಳಿಗೆ ಒಂದಿಷ್ಟು ಸಮಾಧಾನ ಸಂತೋಷ ಕೊಡ್ತಕ್ಕಂಥ ವ್ಯಕ್ತಿ ಅಂಥೇಳಿ ನನಗೆ ಕೆಲಸ ಕೊಟ್ಟರು. ಅಲ್ಲಿ ನಾನು ಪ್ರತಿಯೊಬ್ಬರ ಬಾಯಲ್ಲೂ ಅದು ಆ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾನು ಹಾಡುಗಾರ, ಅದರಲ್ಲಿ ಜನಪದ ಹಾಡುಗಾರ. ಹಾಡ್ತಾ ಇರುವಾಗ ಒಂದು ಕಾರ್ಯಕ್ರಮದಲ್ಲಿ ಇದು ಧ್ವನಿಗೆ ಎಫೆಕ್ಟ್ ಆಯಿತು. ಅದು ಕೆಲಸ ಮಾಡೋರಿಗೆ ಅವ್ರಿಗೆ ಗೊತ್ತಲ್ಲ, ಸೆಂಟ್ರಿಫಿಕಲ್ ಆಪ್ರೇಟರ್ ಅಂದಾಗ ಆ ಶುಗರ್ ಮಾಡುವಾಗ ಗಂಧಕ್ಕೆ ಬರುತ್ತೇನೆ, ಆ ಗಂಧಕದ ಹೊಗೆ ನನ್ನ ಧ್ವನಿಗೆ ಎಫೆಕ್ಟ್ ಮಾಡಲಿಕ್ಕೆ. ಅದನ್ನು ಜನರಲ್ ಮ್ಯಾನೇಜರ್ ಮಂಗಲ್ ಸಿಂಗ್ ಅಂತಿದ್ರು. ಮಂಗಲ್ ಸಿಂಗು ಒಂದು ಸಲ ಕೆಳಗಡೆ ಕೂತಿದ್ದೆ ರೀ, ನಾನು ಏನಾದ್ರು ಬರೀತಾ ಇದ್ದೆ, ಕರೆದ್ರು. ಅದು ಮುಖ ಮೇಲೆತ್ತಿದೆ, ಕಲಸ ತುಂಬ ಭಾರವನ್ನು ನನಗೆ ಅರ್ಥ ಆಗಲಿಲ್ಲ ರೀ. ಆಯ್ತು, ಹೊರಗಡೆ ಆಫೀಸ್ನಾಗ ಹೋದಾಗ ತುಮಾರಿ ಲಿಯೇ ಲೈಬ್ರರಿ ಬನ ಸಕ್ತೆ ಅಂತರ 12 ವರ್ಷ ಲೈಬ್ರರಿಯನ್ನಾಗಿ, ಸೆಂಟ್ರಿಫಿಕಲ್ ಆಪರೇಟರ್ನಿಂದ ಲೈಬ್ರರಿಯನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಗುರುಪಾದರು, ಗುರಣ್ಣ, ಜಿ ಆರ್ ಎಷ್ಟೊಂದು ಹೆಸರುಗಳ ಮೂಲಕ. ಆದರೆ ಜನಜನಿತವಾಗಿದ್ದು ಗುರುರಾಜ್ ಹೊಸಕೋಟೆ. ನಿಮಗೂ ಹೊಸಕೋಟೆಗೂ ಏನು ಲಿಂಕು? ಯಾಕೆಂದರೆ ಬಾಗಲಕೋಟೆ, ಮುಧೋಳ ತಾಲೂಕು, ಮಹಾಲಿಂಗೇಶ್ವರದ ನೀವು, ಈ ಹೊಸಕೋಟೆ ಯಾಕೆ ಬಂತು? ನನ್ನ ತಂದೆ ಹೊಸಕೋಟೆಯವರು.
ಹೊಸಕೋಟೆ ಅಂತಂದರೆ ಬೆಳಗಾಂ ಜಿಲ್ಲೆ ಹೊಸಕೋಟೆ, ಹಾ ಬಾಗಲಕೋಟೆ ಜಿಲ್ಲೆ ಹೊಸಕೋಟೆ, 1.5 ಕಿಲೋಮೀಟರ್ ಮೇಲೆ ಅಂತರದಲ್ಲಿ ಇಬೇರಿ. ಹಾ. 2 ಹೊಸಕೋಟೆ, ಎರಡು ಹೊಸಕೋಟೆ. 2 ಹೊಸಕೋಟೆ. ಅಲ್ಲೇ ಒಂದು ಗುತ್ತಿಗೋಳಿ ಹೊಸಕೋಟೆ ಅಂತಾರೆ, ಇನ್ನೊಂದು ಕಿಲ್ಲೆ ಹೊಸಕೋಟೆ ಅಂತಾರೆ. ನಾನು ಗುತ್ತಿಗೋಳಿ ಹೊಸಕೋಟೆ, ಬೆಳಗಾಂ ಜಿಲ್ಲೆ ಹೊಸಕೋಟೆ ಅವನು ನಾನು. ಓಕೆ. ಆ ಹೊಸಕೋಟೆಯಿಂದ ನನ್ನಪ್ಪ ಹಾ ಮಹಾಲಿಂಗಪುರಕ್ಕೆ ವಲಸೆ ಬಂದರು. ಹಾ ಓಕೆ. ಅಲ್ಲಿ ಮಹಾಲಿಂಗಪುರದಲ್ಲಿ ನಮ್ಮ ಅಪ್ಪನಿಗೆ ರುದ್ರಪ್ಪ ಹೊಸಕೋಟೆ ಅಂದರು. ಮತ್ತೆ ಹೊಸಕೋಟೆಯಲ್ಲಿ ನಮ್ದೊಂದು ಅಡ್ರೆಸ್ ಇದೆ ರೀ, ಗಟ್ಟೆಪ್ಪನವರು ಅಂತೇಳಿ. ಓಕೆ. ಅಲ್ಲಿ ಗಟ್ಟೆಪ್ಪನವ್ರು. ಆದರೆ ಮಹಾಲಿಂಗಪುರಕ್ಕೆ ಬಂದಾಗ ಹೊಸಕೋಟೆನೇ ಆಗಿಬಿಟ್ಟವ್ರು. ಹಿಂಗಾಗಿ ಹೊಸಕೋಟೆನೇ ಗುರುರಾಜ್ ಹೊಸಕೋಟೆ, ಗುರುಪಾದ ಹೊಸಕೋಟೆ ಆಯ್ತು. ಸರ್, ನೀವು ಹುಟ್ಟಿದಂತಹ ಆ ದಿವಸಗಳು, ಅಂದರೆ ಅವಾಗ ತಾನೇ ಭಾರತಕ್ಕೆ ಸ್ವತಂತ್ರ ಬಂದಿತ್ತು. ಅದಾದ ನಂತರದಲ್ಲಿ ನೀವು ಕಲೆಗಳ ಬಗ್ಗೆ ಒಲವು ಬೆಳೆಸ್ಕೊತಾ ಇದ್ರಿ. ನಮಗೇನು ಆಶ್ಚರ್ಯ ತರಲ್ಲ, ಬಿಕಾಸ್ ಅಪ್ಪ ಹರಿಕಥಾ ವಿದ್ವಾಂಸರಾಗಿದ್ರು, ಅಮ್ಮ ಅಂತೂ ಜನಪದ ಗೀತೆಗಳನ್ನ ಹಾಡ್ತಿದ್ರು. ಒಂಥರ ಎರಡೂ ಮೇಳೈಸಿ ಒಬ್ಬ ಅದ್ಭುತವಾದಂಥ ಕಲಾವಿದರಾಗಿದ್ದೀರಿ. ಹೇಗಿತ್ತು ಸರ್ ಕಲೆಗಳಿಗೆ ಬೆಲೆ, ಕಲೆಯ ಪ್ರಚಾರ, ಕಲೆಗಳಿಗೆ ಅವಾಗಿನ ಆಸಕ್ತಿ ಹೇಗಿತ್ತು ಸರ್? ಹರೀಶ್ ಅವರೇ, ನನ್ನ ಲೈಕ್ ಹೇಳ್ಬೇಕಂದ್ರೆ ಹಾಂ, ಅದು ಮೊದಲಿನ ಕಾಲನೇ ಚೆನ್ನಾಗಿತ್ತು. ಇವತ್ತಿನ ಅದ್ಧೂರಿ, ಇವತ್ತಿನ ಆಡಂಬರ, ಇವತ್ತಿನ ಕಣ್ಣು ಕುಗ್ತಕ್ಕಂಥ ಆ ದೃಶ್ಯಾವಳಿಗಳು, ಇದು ಎಲ್ಲವನ್ನೂ ಮೀರಿ ಕತ್ತಲೆಯಲ್ಲಿ ಒಂದು ಚಿಮಣಿ ಬುಡ್ಡಿಯಲ್ಲಿ ಕಾಣತಕ್ಕಂಥ ಮುಖ, ಅದರಲ್ಲಿ ಹಿಲಾಲ್ ಅಂತಾರೆ, ನೀವೇನು ದೀವಟಿಗೆ ಅಂತೀರಿ, ಹೌದು, ಅದನ್ನು ಹಚ್ಚಿ ಆ ನಾಟಕಗಳನ್ನ ಮಾಡ್ತಿದ್ರು. ಆನಂತರ ಗ್ಯಾಸ್ ಬಂತು, ಆನಂತರ ಲೈಟ್ ಬಂತು. ಈ ಗ್ಯಾಸು ಲೈಟ್ಗಿಂತ ಮುಂಚೆ ಬಂದಿರತಕ್ಕಂಥ ಆ ಹಿಲಾಲ್, ಆ ದಿವಟಿಗೆಯಲ್ಲಿ ಆಡ್ತಕ್ಕಂಥ ಯಾವುದೇ ನಾಟಕ ಅನ್ರಿ ಅಥವಾ ಇನ್ಯಾವುದೇ ಕಾರ್ಯಕ್ರಮ ಅನ್ರಿ, ಅದರಲ್ಲಿ ಇರ್ತಕ್ಕಂಥ ಆ ಸೊಗಡು, ಆ ಇರತಕ್ಕಂಥ ಸಂತೋಷ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ ಅಂತ ನನಗನ್ಸುತ್ತೆ ರೀ. ಯಾಕಂದ್ರೆ ನಾನು ಇದನ್ನು ಲೈಕ್ ಮಾಡಿಲ್ಲ, ಅದನ್ನು ಲೈಕ್ ಮಾಡೇನೆ ಅಂತೇಳಿ ನನಗನ್ನಿಸುತ್ತೆ ರೀ. ಆದರೂ ಕೂಡ ಒಂದು ಬಾರಿ ನೋಡ್ರಿ ನೀವು, ಕತ್ತಲೆಯಲ್ಲಿ ಕಾಣ್ತಕ್ಕಂಥದ್ದು ಭಾಳ ಚೆನ್ನಾಗಿರುತ್ತೆ ರೀ. ಬೆಳಕಿನಲ್ಲಿ ನೋಡಿದಾಗ ಅದು ಕಣ್ಣು ಕುಕ್ಕಬಹುದು, ಕತ್ತಲೆಯಲ್ಲಿ ನೋಡಬೇಕು ಅಂಥೇಳಿ ಅದ್ರ ಮೇಲೆ ಒತ್ತಡ ಇಟ್ಟು ನೋಡ್ತಿರಲ್ಲ, ಆಸಕ್ತಿ ಜಾಸ್ತಿ ಆಕೈತಿ. ಒಮ್ಮೆಲೆ ಕಂಡದ್ದು ಆಸಕ್ತಿ ಬರಲ್ಲ ರೀ, ಕಾಣದೇ ಇದ್ದದ್ದೇ ಆಸಕ್ತಿ. ಕಾಣದೇ ಇದ್ದದನ್ನು ನೋಡಬೇಕು, ಆ ಆಸಕ್ತಿ ಒಂದಿಷ್ಟು ಎಳೆತ ಜಾಸ್ತಿ ಮಾಡುತ್ತೆ ಅಷ್ಟೇ. ರಂಗ ಕಲಾವಿದರು, ರಂಗಸ್ಥಳ, ರಂಗಪರದೆ ಹೇಗಿತ್ತು ಸರ್ ಅವಾಗ? ಆವಾಗ ನೋಡ್ರಿ, ಈ ಪರಿಕರಗಳು ಇರಲಿಲ್ಲ ಅಂತ. ಆವಾಗ ಎಲ್ಲವೂ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥದ್ದೇ, ಬೆಳಕಾಗಲಿ, ಧ್ವನಿ ಆಗಲಿ. ಮತ್ತು ಆವಾಗ ಲೌಡ್ ಸ್ಪೀಕರ್ಗಳಿರಲಿಲ್ಲ, ಧ್ವನಿವರ್ಧಕಗಳಿರಲಿಲ್ಲ. ಅವನ ಧ್ವನಿವರ್ಧಕ. ಅವಾಗ ಎಷ್ಟು ಗಟ್ಟಿಸಿ ಮಾತಾಡ್ತಾನೋ. ಸಾಮಾನ್ಯ ಒಂದು ಉದಾಹರಣೆ ಹೇಳಬೇಕಂತಂದರೆ, ನಮ್ಮಲ್ಲಿ ಪಾರಿಜಾತ ಬಹಳ ಅತಿ ಜನಪ್ರಿಯತೆಯನ್ನು ಪಡೆದಿರತಕ್ಕಂಥದ್ದು ಒಂದು ಜನಪದ ಕಲೆ. ಅದು ಆ ಬಯಲಾಟದು. ಹೌದು. ಆ ಬಯಲಾಟದಲ್ಲಿ ಸೂಗೂರಿ ಅಂತ ಹೇಳಿ ಒಬ್ಬರು ಹೆಣ್ಣು ಪಾತ್ರ ಮಾಡ್ತಿದ್ರು, ಕೊರವಂಜಿ ಪಾತ್ರ. ಹರೀಶ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸುಮಾರು 1.5-2 ಕಿಲೋಮೀಟರ್ ಅವನ ಧ್ವನಿ ಕೇಳ್ತಿತ್ತು. ಯಪ್ಪ, ಎಂಥ ಬ್ರಾಡ್ ಧ್ವನಿ ಅಂತ. ಕಿಲೋಮೀಟರ್ ಗಟ್ಟಲೆ ಧ್ವನಿ ಕೇಳಿದ್ರು, ಸ್ಪಷ್ಟತೆ ಕೇಳಿದ್ರು ಕೂಡ. ಅದು ಯಾಕೆ ಸ್ಪಷ್ಟತೆ ಕೇಳ್ತಿತ್ತು ಅಂದರೆ, ಜನ ಅಷ್ಟು ಆಸಕ್ತಿಯಿಂದ, ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ, ಅವತ್ತಿನ ಜನ ಕೇಳ್ತಿದ್ರು, ನೋಡ್ತಿದ್ರು ರೀ. ಹೀಗಾಗಿ ಅದಕ್ಕೂ ತಾಳ್ಮೆ ಮ್ಯಾಚ್ ಆಗಿತ್ತು ರೀ. ಹೀಗಾಗಿ ಅವತ್ತಿನ ಜನ್ರೇಷನ್ನು ಒಂದಿಷ್ಟು ಗಡಸು ಧ್ವನಿಯವರೇ ರೀ, ಒಂದಿಷ್ಟು ಸುಂದರವಾಗಿರ್ತಕ್ಕಂಥ ಧ್ವನಿ, ಗಡಸು ಧ್ವನಿ, ಅದರಲ್ಲಿ ಮಾಧುರ್ಯತೆ ಇತ್ತಂದ್ರೆ ಜನಪ್ರಿಯ ವ್ಯಕ್ತಿ ಮತ್ತು ಜನಪ್ರಿಯ ಹಾಡುಗಾರನ್ರಿ. ಟೋಟಲಿ ಜನಪ್ರಿಯತೆ ಪಡೆದಿದ್ದು. ಆ ಧ್ವನಿಯಲ್ಲಿ ಮಾಧುರ್ಯತೆ ಜೊತೆಗೆ ಆಕರ್ಷಣೆಯೂ ಇರ್ತಿತ್ತು.